ಗುರುತಿಸ್ಬಿಟ್ಟು ನಾವು ಈ ಫಿಲಮ್ ರೈತರ ಬಗ್ಗೆ ಇರೋದ್ರಿಂದ ನಾವು ಪ್ರತಿಯೊಂದು ಹಳ್ಳಿಗೂ ನಾವು ರೈತರನ್ನ ಗುರುತಿಸ್ಬಿಟ್ಟು ಪ್ರತಿಯೊಬ್ಬರು ರೈತರಿಗೂ ಪ್ರತಿಯೊಂದೂರಿಗೂ ಯಾರಿಗಾನ ಒಬ್ರು ಕೊಡ್ಬೇಕು ಅನ್ಕೊಂಡು, ಯಾಕಂದ್ರೆ ರೈತರ ಬಗ್ಗೆ ಇರೋ ಫಿಲಮ್ಗೋಸ್ಕರ ಈ ತರ ಮಾಡ್ತಾ ಇದೀವಿ ಅಣ್ಣ. ಏನಂದ್ರೆ ರೈತರಿಗೋಸ್ಕರ ಉಳುವಣೆ ಭೂಮಿ ಒಡೆಯ ಅಂದ್ಬಿಟ್ಟು ಅವಾಗ ಇತ್ತು. ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಫಿಲಮ್ ಬರ್ತಾ ಇತ್ತಣ್ಣ. 29ನೇ ತಾರೀಕು ಫಿಲಮ್ ರಿಲೀಸ್ ಆಗ್ತೈತೆ ಕಾಟೇರ ಅನ್ಬಿಟ್ಟು ದರ್ಶನ್ ನಮ್ಮ ಬಾಸ್ತು ಫಿಲಮ್ ರಿಲೀಸ್ ಆಗ್ತೈತೆ ದರ್ಶನ್ ಸರ್ದು. ಅದಕ್ಕೋಸ್ಕರ ನಾವು ಏನಂದ್ರೆ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಎಲ್ಲಾ ಅಭಿಮಾನಿಗಳು ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ ಅಂದ್ಬಿಟ್ಟು ಅವ್ರಿಗೆ ರೈತರಿಗೊಂದು ಗೌರವ ಕೊಡ್ಬೇಕು ನಾವು. ಯಾಕಂದ್ರೆ ನಮ್ಮ ಬಾಸ್ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಸಾರು ದರ್ಶನ್ ಸರ್ ಅಂದ್ಬಿಟ್ಟು ಅವ್ರಿಗೊಂದು ಗೌರವ ಕೊಡ್ಬೇಕು ನಾವು ರೈತರಿಗೆ ಅಂತ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ನಾವು ಏನಂದ್ರೆ ಈ ತರ ಮಾಡ್ತಾ ಇದೀವಿ ಅಣ್ಣ. ಪ್ರತಿಯೊಂದು ರೈತರಿಗೂ ಎಲ್ಲಾ ಕಡೆಯಿಂದ ಬೆಳಗಿಂದ ಸುಮಾರು ಕಡೆ ಕೊಟ್ಕೊಂಡ್ ಬಂದ್ವಿ ನಾವು ಆಂದವೇ. ಅದಕ್ಕೆ ನೀವು ಸಿಕ್ಕದ್ರಣ್ಣ ದನಿ ಹುಲ್ಲಾಗ್ತಾ ಇದ್ರೆ ಈಗ ನೀರ್ ಕುಡಿಸ್ತಾ ಇದ್ರು ಅದನ್ನ ನೋಡ್ಬಿಟ್ಟು ಅದಕ್ಕೆ ರೋಡಲ್ಲಿ ನಾವು ರೈತರೇನೆ. ನಾವು ಅಲ್ಲಿ ಸುಮಾರು 1993ರಲ್ಲಿ ಸ್ಕೂಲ್ ಬಿಟ್ಟಿದ್ದು, ಅವತ್ತಿನ ರೈತರು. ಅದಕ್ಕೋಸ್ಕರ ನಾವು ನೋಡ್ತೀವಿ ನೋಡಿ, ತುಂಬಾ ಚೆನ್ನಾಗಿ ರೇಷ್ಮೆ ಕೂಡ ಬೆಳೆದಿದ್ದೀರಾ, ದನ ಬೆಳೆದಿದ್ದೀವಿ. ಅದಕ್ಕೋಸ್ಕರ ಅಣ್ಣ ಮತ್ತೆ ಫಿಲಮ್ ರಿಲೀಸ್ ಆಗ್ತೈತೆ ಅಣ್ಣ 29ನೇ ತಾರೀಕು. ನಿಮ್ಗೆ ಗೊತ್ತು ದರ್ಶನ್ ಸರ್ ಒಂದು ಡೈಲಾಗ್ ಹಾಕೋರೆ, ಏನಂತ ಗೊತ್ತಾ ಡೈಲಾಗ್ ಅದು? ಅನ್ನನೇ ದೇವ್ರು ಅಂತಾರೆ, ಆ ದೇವ್ರನ್ನೇ ಸೃಷ್ಟಿ ಮಾಡೋನು ರೈತ. ರೈತರು ಇಲ್ದಲೇ ಬೇರೆ ಬೆಂಗಳೂರಲ್ಲೆಲ್ಲ ಎಲ್ಲಿ ಇಲ್ಲಿಂದ ತಾಂಡೋರ್ದಾರೆ ಯಾವ ತಿನ್ನಕ್ಕಾಗೋದು? ಇದ್ ಮಾಡಕ್ಕಾಗಲ್ಲ. ಎಲ್ಲಿ ತಿಂತೀರಾ? ಚೆನ್ನಾಗಿ ಓಡ್ಲಿ, ಚೆನ್ನಾಗಿ ದರ್ಶನ್ ಸಾರ್ದು ಚೆನ್ನಾಗಿ ಓಡ್ಲಿ, ಎಲ್ಲ ಊರು ಎಲ್ಲ ಇದಾಗ್ಲಿ, ಅಭಿಮಾನಿಗಳು ಎಲ್ಲ ಇದಾಗ್ಲಿ ಮಾಡ್ಲಿ, ನಿಮಗೂ ಒಂದು ಇದಾಗ್ಲಿ. ಚೆನ್ನಾಗಿ ಮಾಡಿದ್ದೀರಾ, ಏಕ ಮಾಡ್ಕೊಂಡ್ ಬಂದಿದ್ದೀರಾ ಊರಿಗೂ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಬಂದ್ರ? ಕಷ್ಟ ಬಿದ್ದಿದ್ದೀರಾ ನೀವು. ಚೆನ್ನಾಗಿ ದೇವ್ ಒಳ್ಳೇದ್ ಮಾಡ್ಲಿ, ಇನ್ನ 6 ವಯಸ್ಸು ಎಲ್ಲ ಕೊಡ್ಲಿ ನಿಮ್ಗೆ ಚೆನ್ನಾಗಿ.